أعوذ بالله من الشيطان الرجيم بسم الله الرحمن الرحيم وقل رب زدني علما صدق الله مولانا العظيم ಗೌರವಾನ್ವಿತ ಶೈಖುನಾ ವ ಮುರ್ಶಿದನಾ ಝೀನುಲ್ ಉಲಮಾ ಉಸ್ತಾದರವರೇ, ವೇದಿಕೆಯಲ್ಲಿರುವ ಸಾದಾತುಗಳೇ, ಉಸ್ತಾದರುಗಳೇ, ಇವತ್ತು ವಿಶೇಷ ಅತಿಥಿಗಳಾಗಿ ಬಂದು ಗೌರವವನ್ನು ಸ್ವೀಕರಿಸಿರುವ ಮೊಹಮ್ಮದ್ ಅಸ್ಲಂ ಹಾಜಿ ಸಾಹೇಬ್ರೆ, ಎಲ್ಲ ಉಸ್ತಾದರುಗಳೇ, ಮುತಅಲ್ಲಿಮ್ಗಳೇ, ಅಲ್ಹಮ್ದುಲಿಲ್ಲಾ. ನಾನು ಭಾಷಣಕಾರನಾಗಿ ಬಂದಿಲ್ಲ. ಉಸ್ತಾದರವರ ನನ್ನ ಉಸ್ತಾದ್ ಬಹುತೇಕ ಮುഈನಿಗಳು ಹುಟ್ಟುವುದಕ್ಕಿಂತ ಮುಂಚೆ ನನಗೆ ಉಸ್ತಾದ್. ನಾನು ಉಸ್ತಾದರಲ್ಲಿ ಕಲಿತದ್ದು. ನನಗೆ ಅದೇ ನನ್ನ ಬದುಕಿನ ದೊಡ್ಡ ಬರಕತ್ತು. ನಾನು ಉಸ್ತಾದರವರ ಮುಂದೆ ಇದು ಹೇಳ್ತಾ ಇಲ್ಲ, ಯಾವತ್ತೂ ಹೇಳುತ್ತೇನೆ, ನನ್ನ ಬದುಕಿನಲ್ಲಿ ಏನಾದರೂ ಒಂದು ಬರಕತ್ ಇದ್ದರೆ ಅದು ಉಸ್ತಾದರವರ ಆರಂಭಿಕ ಘಟ್ಟದ 1976-77 ಆ ಅವಧಿಯಲ್ಲಿ ಬಹುತೇಕ ಯಾವುದೇ ಮುഈನಿಗಳು ಹುಟ್ಟಿಲ್ಲ. ಆ ಕಾಲದಲ್ಲಿ ನಾನು ಆ ಭಾಗ್ಯವನ್ನು ಪಡೆದಿದ್ದೆ, ಅಲ್ಹಮ್ದುಲಿಲ್ಲಾ. ಆದ್ದರಿಂದ ಉಸ್ತಾದರವರ ಒಬ್ಬ ಖಾದಿಮ್ ಆಗಿ ಹಲವು ರಾಷ್ಟ್ರಗಳಿಗೆ ಹೋಗುವಂಥ ಅವಕಾಶವೂ ಕೂಡ ನನಗೆ ಸಿಕ್ಕಿತ್ತು. ಅನಂತರ ಇವತ್ತು ಕೂಡ ದಾರುಲ್ ಇರ್ಷಾದ್ ಎಂದರೆ ಅದು ನಮ್ಮ ಒಂದು ತವರು ಮನೆ ಅಂತ ಹೇಳಬಹುದು. ಅದು ಅಲಂಕಾರಿಕವಾದ ಪದವಲ್ಲ, ನನ್ನ ಮನಸ್ಸಿನ ಒಳ ಭಾಗದ ಅಭಿಪ್ರಾಯ. ಆದ್ದರಿಂದ ನನ್ನ ಎಲ್ಲ ಮುತಅಲ್ಲಿಮ್ಗಳು, ಪ್ರತಿಭಾಶಾಲಿಗಳು, ನೀವೆಲ್ಲರೂ ಈ ಕಡೆ ಗಮನ ಕೊಡಬೇಕು. ನೀವು ಪರಸ್ಪರ ಮಾತಾಡೋದಾದರೆ, ನಾನು ತುಂಬ ದೂರದಿಂದ ಬಂದೇನೆ. ರಾತ್ರಿ ಹುಬ್ಬಳ್ಳಿಯಲ್ಲಿದ್ದೆ, ನಿನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ. ಹುಬ್ಬಳ್ಳಿ, ಕೊಪ್ಪಳ ಜಿಲ್ಲೆ, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ದೀನಿ ಖಿದ್ಮ ಮಾಡುವುದರ ದೊಡ್ಡ ಪಾಲುಗಾರಿಕೆ ಮುഈನಿಗಳದು. ಕೇವಲ ನಮ್ಮ ಮಸ್ತರ್ನಲ್ಲಿ 10 ಮಂದಿ ಮುഈನಿಗಳಿದ್ದಾರೆ. ಎಲ್ಲರೂ ಪ್ರತಿಭಾಶಾಲಿಗಳು, ಸದ್ಗುಣ ಸಂಪನ್ನರು, ಅತ್ಯುತ್ತಮವಾದ ಪ್ರಬೋಧಕರು, ಶ್ರೇಷ್ಠವಾದ ಸ್ವಭಾವ ಗುಣಗಳನ್ನು ಹೊಂದಿರುವವರು, ಅವಿರತವಾಗಿ ಶ್ರಮಿಸಿ ಖಿದ್ಮ ಮಾಡಿ ಒಂದು ಜಿಹಾದಿನ ಪ್ರತೀತಿಯಲ್ಲಿ ಕಷ್ಟಪಡುವವರು. ಇಲ್ಲಿನ ಈ ಕಾನು ಯಾವುದೇ ಪ್ರಾಥಮಿಕ ಸೌಕರ್ಯಗಳಿಲ್ಲ, ಅದೆಲ್ಲವನ್ನು ಸಹಿಸಿಕೊಂಡು ದೀನಿ ಖಿದ್ಮತ್ ಮಾತ್ರ. ಉಸ್ತಾದರವರು ಹೇಳಿದ್ರು, ಇದು ದಾರುಲ್ ಇರ್ಷಾದ್. ದಾರುಲ್ ಇರ್ಷಾದ್ ಇವತ್ತು ಇಷ್ಟೊಂದು ಬೆಳಗಿದರೆ ಒಂದು ಅರ್ಥದಲ್ಲಿ ಅದರಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಅಂತ ಹೇಳಬಹುದು. ಮಾನಿ ದಾರುಲ್ ಇರ್ಷಾದ್, ಮಾನಿ ನೀನು ನೋಡಿದಿರಿ, ಅದೆಲ್ಲ ಉಸ್ತಾದರವರ ನಾಯಕತ್ವದಲ್ಲಿ ಗುರು ಶಿಷ್ಯಂದಿರು ಮಾಡಿದಂತಹ, ಇವತ್ತು ನನಗೆ ನೆನಪಿದೆ, ಪಿಕ್ಕಾಸು, ಕೈಕೋಟು ಎಲ್ಲ ಹಿಡಿದುಕೊಂಡು ಅವತ್ತಿನ ಮುತಅಲ್ಲಿಮ್ಗಳು ಉಸ್ತಾದು ಸೇರಿಕೊಂಡು ಮಾಡಿದ ಆ ಒಂದು ದೊಡ್ಡ ಗುಡ್ಡವನ್ನು ಲೆವೆಲ್ ಮಾಡಿ ಇವತ್ತು ಕಾಣುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ, ಅದರ ಕೂಸಾಗಿದೆ ನಮ್ಮ ಈ ಒಂದು KGN. ಅಲ್ಹಮ್ದುಲಿಲ್ಲಾ. ಇನ್ನೊಂದು ಅರ್ಥದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವತಂತ್ರವಾಗಿ ಒಬ್ಬ ಆಲಿಮ್ ಪ್ರಪ್ರಥಮವಾಗಿ ಒಂದು ಸಂಸ್ಥೆಯನ್ನು ಕಟ್ಟಿರುವುದು ನಮ್ಮ ಉಸ್ತಾದ್, ಅಲ್ಲಾಹು ದೀರ್ಘಾಯುಷ್ಯ ಕೊಡಲಿ,
ಸ್ವತಂತ್ರವಾದಂತಹ ಒಂದು ದಾರುಲ್ ಇರ್ಷಾದ್. ಇದು ನಿಮ್ಮೆಲ್ಲರ ಮನಸ್ಸಲ್ಲಿರಬೇಕು. ಇದರ ಹಿಂದಿನ ದೊಡ್ಡ ಶಕ್ತಿ ಯಾವುದು? ಉಸ್ತಾದರವರಿಗೆ ನಾನು ಮಾತಾಡುವಾಗ ಸ್ವಲ್ಪ ಅದಬು ಕಡಿಮೆಯಾದರೂ ಕೂಡ ದೊಡ್ಡ ಭಾಷಣಗಾರಲ್ಲ, ದೊಡ್ಡ ಬರಹಗಾರಲ್ಲ. ಆದರೂ ಅಲ್ಲಾಹನು ಕೊಟ್ಟಂತಹ ಒಂದು ದೊಡ್ಡ ನಿಅಮತು, ದೊಡ್ಡ ಶಿಷ್ಯ ಸಂಪತ್ತು ಅಲ್ಲಾಹನು ಅವರಿಗೆ ಕೊಟ್ಟಿದ್ದಾನೆ. ಶ್ರೀಮಂತ ಕುಟುಂಬವಲ್ಲ, ಬಡ ಕುಟುಂಬದಿಂದ ಬಂದವರು. ಒಂದು ಕಾಲದಲ್ಲಿ ನಾವು ಉಸ್ತಾದರ ಜೊತೆಗೆ ಓದುವ ಸಂದರ್ಭ ನೀವೆಲ್ಲರೂ ಗಮನಿಸಬೇಕು. ಆಲಡ್ಕ ಮಸೀದಿಯ ನೋಟಿಸ್ ಬೋರ್ಡ್ನಲ್ಲಿ 10 ನೋಟಿಸ್ ಇದ್ರೆ 10ರಲ್ಲಿ ಕೂಡ ಉಸ್ತಾದರವರ ಹೆಸರಿತ್ತು. ಬಯಾನ್ ಮಾಡುವುದು, ವಾಲ್ ಮಾಡುವ. ಅವತ್ತಿನ ಪ್ರಸಿದ್ಧ ವಾಗ್ಮಿಗಳಲ್ಲಿ ಮುಂಬಂದಿಯಲ್ಲಿ ನಿಂತಹ ಮುಂಚೂಣಿ ನಾಯಕರಾಗಿದ್ದರು ಉಸ್ತಾದರವರ ರೋಬಿನಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಬರುತ್ತಾ ಇದ್ರು. ನನಗೆ ಇವತ್ತು ನೆನಪಿದೆ. ಪ್ರಗಲ್ಭ ವಿದ್ವಾಂಸರಾಗಿದ್ದ ಸೂಫಿವರಿಯ, ಫಿಕ್ಹಿನಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಪಡೆದ ಕೀವೂರು ಕಡಬತ್ತು ಕುഞ്ഞിಪ್ಪ ಹಾಜಿ ನವ್ವರಲ್ಲಾಹು ಮರ್ಕದ ಮಹಾನವರುಗಳು 2-3 ದಿನ ಉಸ್ತಾದರವರ ರೂಮಲ್ಲೇ ಬಂದು ಉಳಿತಾ ಇದ್ರು. ಉಸ್ತಾದರವರ ರೂಮಿನಲ್ಲಿ ದರ್ಸ್ ಕಲಿಯುವ ಉಸ್ತಾದರವರ ರೂಮಿನಲ್ಲಿ ಆ ಮಹಾನ್ ವಿದ್ವಾಂಸರು ಉಳಿಯುತ್ತಾ ಇದ್ರು. ನಿರಂತರವಾದ ಆ ಕಾಲದಲ್ಲಿ ಸಂಘಟನೆಗಳಿಲ್ಲ, ಜಮ್ಇಯತುಲ್ ಉಲಮಾ ಇಲ್ಲ, ಜಮ್ಇಯತುಲ್ ಮುಅದ್ದಿನೀನ್ ಇಲ್ಲ, SSF ಇಲ್ಲ, SYS ಇಲ್ಲ, ಜಮ್ಇಯತುಲ್ ಯಾವುದೇ ಸಂಘಟನೆ ಇಲ್ಲದಂತಹ ಕಾಲದಲ್ಲಿ ಕೂಡ ಅವತ್ತು ಪ್ರತಿಯೊಂದು ವಾರ ಉಸ್ತಾದರುಗಳು ಬರುತ್ತಾ ಇದ್ದರು. ಬೇರೆ ಬೇರೆ ಕಡೆಗಳಿಂದ ಉಸ್ತಾದರ ಜೊತೆ ಮಾತುಕತೆಗೆ. ಅಂದಿನಿಂದ ಇಂದಿನ ತನಕ ಉಸ್ತಾದರವರು ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡದ್ದು ಈ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಇಲ್ಮನ್ನು ಪಸರಿಸಲು. ಅಲ್ಲಾಹು ಅದನ್ನು ಸಂಪೂರ್ಣವಾಗಿ ಯಶಸ್ಸುಗೊಳಿಸಿದ್ದಾನೆ, ಅಲ್ಹಮ್ದುಲಿಲ್ಲಾಹ್. ಇನ್ನು ಉಸ್ತಾದರವರಿಗೆ ನಮ್ಮಿಂದ ಶಿಷ್ಯಂದಿರಿಂದ ಬೇಕಾದದ್ದು ಸಂಪೂರ್ಣವಾದ ಒಂದನೆಯದಾಗಿ ದುಆ, ಎರಡನೆಯದಾಗಿ ನಾವು ಸಾಥ್ ಕೊಡಬೇಕು. ಎಲ್ಲ ರೀತಿಯಲ್ಲಿ ಸಾಥ್ ಕೊಡುವಂತಹ ಒಂದು ಅವಕಾಶವನ್ನು ಯಾವ ರೀತಿಯಲ್ಲಿ ನಮಗೆ ಸಾಥ್ ಕೊಡೋದೆಲ್ಲವನ್ನು ಚಿಂತನ ಮಂಥನ ಮಾಡಿಕೊಂಡು ನಾವು ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ. ಉಸ್ತಾದ್ ಕರ್ನಾಟಕ ಜಮ್ಇಯತುಲ್ ಉಲಮಾ ಇದರ ಅಧ್ಯಕ್ಷರು, ಹಲವಾರು ಜಿಲ್ಲೆಗಳ ಕಾಲಿ. ಉಸ್ತಾದರವರು ಕೇವಲ ಮುತಅಲ್ಲಿಮ್ಗಳಿಗೆ ದರ್ಸ್ ಮಾತ್ರವಲ್ಲ, ಹಲವು ಬಾರಿ ಮಾನಿ ದಾರುಲ್ ಇರ್ಷಾದ್ನಲ್ಲಿ ಹಲವು ತರಬೇತಿಗಳು ನಡೆದವು, ತರ್ಬಿಯತ್ ಕ್ಯಾಂಪ್ಗಳು ನಡೆದವು, ಆಧ್ಯಾತ್ಮಿಕವಾದ ಮಜಲಿಸ್ಗಳು ನಡೆದವು. ಜೊತೆಗೆ ಖತೀಬರುಗಳಿಗೆ, ಇಮಾಮರುಗಳಿಗೆ, ಮುಅದ್ದಿನ್ಗಳಿಗೆ, ವಾಗ್ಮಿಗಳಿಗೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ಗಳು ಅಲ್ಲಿ ನಡೆದಿದ್ದವು. ಪ್ರಖ್ಯಾತರಾದ ಪ್ರಗಲ್ಭರಾದ ವಿದ್ವಾಂಸರನ್ನು. ಹೀಗೆ ದಾರುಲ್ ಇರ್ಷಾದ್ ಎಂಬುದು ನಿಜವಾದ ಅರ್ಥದಲ್ಲಿ ದಾರುಲ್ ಇರ್ಷಾದ್ ಆಗಿತ್ತು. ಆದ್ದರಿಂದ ನನ್ನ ಮುಂದೆ ಇರತಕ್ಕಂಥ ಎಲ್ಲ ಮುತಅಲ್ಲಿಮ್ ಮಿತ್ರರಿಗೆ ನೆನಪಿಸ್ತಾ ಇದ್ದೇನೆ, ಇವತ್ತು ನಿಮ್ಮ ಪ್ರತಿಭಾ ಪ್ರದರ್ಶನಗಳು ಮತ್ತಷ್ಟು ಅರ್ಥಪೂರ್ಣವಾಗಲಿ, ಮತ್ತಷ್ಟು ಅದನ್ನು ತೊಡಗಿಸಿಕೊಳ್ಳಿ. ನಿಮಗೆ ವಿಶಾಲವಾದ ಮಾರುಕಟ್ಟೆ ಇದೆ, ವಿಶಾಲವಾದ ಮಾರ್ಕೆಟ್ ಇದೆ. ವಿಶಾಲವಾದ ಕರ್ನಾಟಕದಲ್ಲೇ ಸುಮಾರು 75-80 ಲಕ್ಷದಷ್ಟು ಬರುವ ಮುಸಲ್ಮಾನರು ಇನ್ನೂ ಕೂಡ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಹೇಳಲು ಸಾಧ್ಯವಿಲ್ಲದೆ, ಕಲಿಯದೆ ತಿಳಿಯದೆ ಬದುಕೋರಿದ್ದಾರೆ. 1,06,00,000 ಮುಸಲ್ಮಾನರು ಕರ್ನಾಟಕದಲ್ಲಿ ಅಂತ ಹೇಳಿ ಅಂದಾಜು ಹೇಳಲಾಗುತ್ತಿದ್ದರೆ, ಅದರಲ್ಲಿ ಸುಮಾರು 80% ಜನರು ಇವತ್ತು ಕೂಡ ನಮಾಜ್ ಇಲ್ಲದೆ ಬದುಕುವ, ಅಕ್ಷರಾಭ್ಯಾಸಗಳಿಲ್ಲದೆ, ಕನಿಷ್ಠ ಅಸ್ಸಲಾಮು ಅಲೈಕುಂ ಅಂತ ಹೇಳಿ ಸಲಾಂ ಹೇಳಿದರೆ ವಅಲೈಕುಮುಸ್ಸಲಾಂ ಅಂತ ಹೇಳಿ ಸರಿಯಾಗಿ ಹೇಳಲು ಸಾಧ್ಯವಿಲ್ಲದ, ಅರಿಯದ ತಿಳಿಯದ ಜನರು. ವಯಸ್ಸು 70-86, ಸಲಾಂ ಅಲೈಕುಂ ಅಂತ ಹೇಳಿದ್ರೆ ಸಲಾಂ ರೀ,
ಅಥವಾ ನಮಸ್ಕಾರ್ರಿ ಈ ರೀತಿ ಹೇಳುವಂತಹ ಪ್ರದೇಶಗಳಿವೆ ನಮ್ಮ ಕರ್ನಾಟಕದಲ್ಲಿ. ಇಲ್ಲಿಂದ 250 ಕಿಲೋಮೀಟರ್ ಹೋದರೆ ಒಂದೊಂದು ಕಡೆ ಹಳ್ಳಿಗಳಲ್ಲಿ 300-400 ಮನೆಗಳಿದ್ದರೆ, ಮೊಹಲ್ಲಾಗಳಿದ್ದರೆ ಅಲ್ಲಿ ಒಂದು ಮಸ್ಜಿದ್ ಇಲ್ಲ. ಮಕ್ಕಳಿಗೆ ಕುರ್ಆನ್ ಬಾಲಪಾಠವನ್ನು ತಿಳಿಸುವ ಇಸ್ಲಾಮಿನ ಬಗ್ಗೆ ಯಾವುದೇ ವಿವರಗಳಿಲ್ಲದೆ ಅತ್ಯಂತ ಅನಾಥವಾಗಿ ಇರತಕ್ಕಂತಹ ಪ್ರದೇಶಗಳು. ಮಯ್ಯತ್ ಸ್ನಾನ ಮಾಡಿಸಲು, ಜನಾಜಾ ಹುಸಲ್ ಮಾಡಿಸಲು ಸಾಧ್ಯವಿಲ್ಲದೆ ಜನ ಇಲ್ಲದೆ 3-4 ದಿನಗಳ ಕಾಲ ಮಯ್ಯತ್ತನ್ನಿಟ್ಟು ಕಾದು ಕಾದು ಮುಅದ್ದಿನ್ ಸಾಬ್ ನಹಿ ಹೈ ಗಾಂವ್ ಕು ಗಯಾ, ಮುಖ್ರಿಕ ಊರಿಗೆ ಹೋಗಿದ್ದಾರೆ, ಬಂದ ನಂತರ ಜನಾಜಾ ದಫನ್ ಮಾಡೋದು ಎಂಬ ಸ್ಥಿತಿಗೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವಿಗ್ರಹಗಳನ್ನು ಪೂಜಿಸುವ ಮಟ್ಟಕ್ಕೆ ಮನೆ ದೇವರು ಎಂಬ ರೀತಿಯಲ್ಲಿ ಆ ಪ್ರದೇಶಗಳು ಇವತ್ತು ಅನಾಥವಾಗಿದ್ದರೆ, ಒಂದು ಅರ್ಥದಲ್ಲಿ 0 ಪಾಯಿಂಟ್ನಲ್ಲಿದ್ದರೆ. ಮತ್ತಷ್ಟು ಹೇಳಬೇಕಂದ್ರೆ ಎಲ್ಲ ನಮ್ಮ ಮುತಅಲ್ಲಿಮ್ಗಳೇ ಸಜ್ಜರಾಗಿ ಕನ್ನಡ ಉರ್ದು ಅನ್ನು ಆದಷ್ಟು ಕರಗತ ಮಾಡಿಕೊಳ್ಳಿ, ಜೊತೆಗೆ ಇಂಗ್ಲಿಷ್ ಅನ್ನು ಕೂಡ. ಇನ್ಶಾ ಅಲ್ಲಾ ನಮಗೆ ಒಳ್ಳೆಯ ಮಾರುಕಟ್ಟೆ ಇದೆ. ಆ ಮಾರುಕಟ್ಟೆಯ ಮೂಲಕ ದೀನ್ ಮತ್ತು ದುನಿಯಾ ಆಖಿರತನ್ನು ಕೂಡ ಪಡೆಯಬಹುದು. ಅಂತಹ ಮಾರುಕಟ್ಟೆ, ಅತ್ಯಂತ ಬೆಲೆ ಬಾಳುವಂತಹ ಮಾರುಕಟ್ಟೆ ನಿಮ್ಮ ಮುಂದೆ ಇದೆ. ಬೇಕಾದಷ್ಟು ಕಡೆಗಳಲ್ಲಿ ಕರ್ನಾಟಕದಲ್ಲೇ ಕೂಡ ನಮಗೆ ಕೆಲಸ ಮಾಡಲು ಬೇಕಾದಷ್ಟು ಅವಕಾಶಗಳಿವೆ. ಒಳ್ಳೆಯ ಪ್ರಭಾಷಕರ ಅಗತ್ಯವಿದೆ, ಒಳ್ಳೆಯ ವರ್ಕರ್ಸ್ನ ಅಗತ್ಯವಿದೆ, ಒಳ್ಳೆಯ ಬರಹಗಾರರ ಅಗತ್ಯವಿದೆ, ಒಳ್ಳೆಯ ಭಾಷಣಗಾರರ ಅತಿ ಅಗತ್ಯವಿದೆ. ಆದ್ದರಿಂದ ಇದೆಲ್ಲವನ್ನು ಮನಗಂಡು ದೀರ್ಘವಾದ ದೃಷ್ಟಿಯೊಂದಿಗೆ ನಮ್ಮ ಈ ಒಂದು ಫಿದಾಕ್ 5.0 ಅಲ್ವಾ, ಇದನ್ನು ಸಂಪೂರ್ಣವಾಗಿ ನೀವು ಪಡೆದುಕೊಳ್ಳಿ, ಅರ್ಥಪೂರ್ಣವಾಗಿ ಈಗಿನ ಕಾಲಘಟ್ಟದಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರು, ನಮ್ಮ ಸುತ್ತಮುತ್ತಲಿನ ಪ್ರದೇಶ ಎಷ್ಟೊಂದು ಬೆಳಕಿದೆ. ಇಸ್ಲಾಂ ಜಿಂದಾ ಇದೆ ಇಲ್ಲಿ. ಎಲ್ಲ ಕಡೆಗಳಲ್ಲಿ ಉಲಮಾಗಳು, ಎಲ್ಲ ಕಡೆಗಳಲ್ಲಿ ದೀನಿ ಚಟುವಟಿಕೆಗಳು, ಎಲ್ಲ ಕಡೆಗಳಲ್ಲಿ ಕೂಡ ಒಳ್ಳೆ ಯಾವ ಕಾರಣದಿಂದ ಇಲ್ಲಿ ಉಲಮಾಗಳ ಕಾರ್ಯಾಚರಣೆ ಅಷ್ಟೊಂದು ನಾಜೂಕಿನಿಂದ ನಡೆಯಿತು. ಇಲ್ಲಿ ಉಸ್ತಾದರುಗಳು, ನನ್ನ ಚಿಕ್ಕಂದಿನ ವಯಸ್ಸಿನಲ್ಲಿ ನಾನು ಅಲಿಫ್ ಬಾ ಎಂಬ ಮದ್ರಸ ಕಲಿಬೇಕಾದರೆ 5 ಕಿಲೋಮೀಟರ್ ಮದ್ರಸಕ್ಕೆ ನಡೆದುಕೊಂಡು ಹೋಗುವ ಸ್ಥಿತಿ ಇತ್ತು. ನಮ್ಮ ಊರಲ್ಲಿ ಒಂದು ಕೋಲಿ, ಉಸ್ತಾದರು ಹೇಳಿದ್ರು, ಕೋಲಿ ದಬಹ ಮಾಡೋದು, ಅದಕ್ಕೆ ಬೇಕಾಗಿ ಮುಕ್ಕುರಿಗಾರನ್ನು ಹುಡುಕಿಕೊಂಡು ಕಿಲೋಮೀಟರ್ ನಡೆಯಬೇಕಾದಂತ ಸ್ಥಿತಿ ಇತ್ತು. ಕೋಲಿ ದಬಹ ಮಾಡುವಲ್ಲಿ ಗೊತ್ತಿರಲಿಲ್ಲ. ಪೆರುನಾಲ್ ದಿನ ನಮ್ಮ ತಂದೆ ಹತೀಬರಾಗಿದ್ದರು ಮೂಡುಬಿದಿರಿಯಲ್ಲಿ. ಪೆರುನಾಲ್ ದಿನ 200-300 ಕೋಳಿಗಳು ರಾಸಿ ಕ್ಯೂ ನಿಲ್ತಾ ಇದ್ರು. ನಂಡ ಕೋಲಿ ಮುನ್ನೋಲು ಯಾತಕ್ಕಾಗಿ? ಜಬಹಗಾಗಿ. ಇಂತಹ ಒಂದು ಸ್ಥಿತಿಯಿಂದ ಇವತ್ತು ಅಲ್ಹಮ್ದುಲಿಲ್ಲಾ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಮದನಿಗಳು, ಮುഈನಿಗಳು, ಫೈಜಿಗಳು, ದಾರಿಮಿಗಳು, ಸಕಾಫಿಗಳು, ಸೈದಿಗಳು ತುಂಬಿ ತುಳುಕುವಂತ ಸ್ಥಿತಿಗೆ ತಲುಪಿದರೆ ಉಲಮಾಗಳ ಕಾರ್ಯಾಚರಣೆ ಅಲ್ಹಮ್ದುಲಿಲ್ಲಾ ಬಯಾನ್ಗಳ ಮೂಲಕ, ವ್ಯಾಲುಗಳ ಮೂಲಕ ಮುತಅಲ್ಲಿಮ್ಗಳು ತಿಳಿಯಬೇಕು. ನನ್ನ ಕಾಲದಲ್ಲಿ ಚಿಕ್ಕಂದಿರಲ್ಲಿ ನಮ್ಮ ಊರಲ್ಲಿ 20 ದಿನಗಳ ವ್ಯಾಲು ಪರಂಪರೆ. ಮಂಗಳೂರು ಜುಮಾಅತ್ ಪಳ್ಳಿಯಲ್ಲಿ 40 ದಿನಗಳ ವ್ಯಾಲು ಪರಂಪರೆ. 3 ತಾಸುಗಳ ಕಾಲ ವ್ಯಾಲಿನಲ್ಲಿ ಎಲ್ಲ ಕಾರ್ಯಗಳು ಕೂಡ ಚರ್ಚವಾಗುತ್ತಾ ಇತ್ತು. ಅಲ್ಲಿ ಫಿಕ್ಹ್ ಇದ್ದವು, ಅಲ್ಲಿ ತಸವ್ವುಫ್ ಇದ್ದವು, ಅಲ್ಲಿ ಅಖ್ಲಾಕ್ ಇದ್ದವು, ಅಲ್ಲಿ ಬೇರೆ ಬೇರೆ ಇಸ್ಲಾಮಿನ ಇತಿಹಾಸವನ್ನದು ಅಚ್ಚುಕಟ್ಟಾಗಿ ಜನರ ಮನಮಟ್ಟುವ ಶೈಲಿಯಲ್ಲಿ, ಪ್ರತಿಯೊಬ್ಬರ ಹೃದಯಕ್ಕೆ ತಲುಪುವ ಶೈಲಿಯಲ್ಲಿ ಅವರ ಭಾಷಣಗಳು ನಡೆಯುತ್ತಾ ಇತ್ತು. ಆದ್ದರಿಂದಲೇ ಇವತ್ತು ನಮ್ಮ ಕರ್ನಾಟಕದ ದಕ್ಷಿಣ ಭಾಗ ಅಂತ ಹೇಳಬಹುದು, ಕರಾವಳಿ ಪ್ರದೇಶಗಳು ಈ ಪ್ರಬುದ್ಧತೆಯನ್ನು ಕಂಡಿದೆ. ಹಲವಾರು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತು ನಿಂತಿದೆ. ಹಲವಾರು ಉಲಮಾಗಳು ಕಳೆದ ವರ್ಷ ಉಸ್ತಾದರವರ ನಾಯಕತ್ವದಲ್ಲಿ ನಾವು ಜಮ್ಇಯತುಲ್ ಉಲಮಾ ಸಂಘಟಿಸಿದ ಉಲಮಾ ಕಾನ್ಫರೆನ್ಸ್ ನಲ್ಲಿ 5,000 ಬರುವ ಆಲಿಮ್ಗಳನ್ನು ಒಗ್ಗೂಡಿಸಲು ಸಾಧ್ಯವಾಯಿತು. ಅಲ್ಹಮ್ದುಲಿಲ್ಲಾ. ಕನ್ನಡಿಗರಾದ 5,000 ಆಲಿಮ್ಗಳನ್ನು ಸೇರಿಸಲು ಸಾಧ್ಯ. ಅಷ್ಟೊಂದು ಬೆಳೆದು ನಿಂತಿದೆ. ಯಾರಿಗೆ ಇದು ಅರ್ಥ ಆಗ್ತಾ ಇಲ್ಲ? ಉಲಮಾಗಳ ಕಾರ್ಯಾಚರಣೆ. ಉಲಮಾಗಳನ್ನು ಟೀಕೆ ಮಾಡುವವರಿದ್ದಾರೆ, ಉಲಮಾಗಳು ವಿಮರ್ಶನೆ ಮಾಡುವವರಿದ್ದಾರೆ. ಖಂಡಿತ
ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಇಸ್ಲಾಮಿನ ಜೀವಂತಿಕೆ ಇದ್ದರೆ ಅದು ಇಲ್ಮಿನಿಂದ, ಅರಿವಿನಿಂದ. ಆ ಒಂದು ವಿಶಾಲವಾದ ಅರ್ಥದಲ್ಲಿ ಹೇಳಿದ ಅಲ್ ಇಲ್ಮು ಹಯಾತುಲ್ ಇಸ್ಲಾಂ. ಇವತ್ತು ಇಸ್ಲಾಂ ಜಿಂದಾ ಇದ್ದರೆ, ಜೀವಂತಿಕೆಯನ್ನು ಕಾಪಾಡಿಕೊಂಡಿದ್ದರೆ, ಉಲಮಾಯಿನ ಅಹ್ಲುಲ್ ಇಲ್ಮಿನ ಕಾರ್ಯಾಚರಣೆಗಳಾಗುತ್ತೆ ಬೇರೆ ಬೇರೆ ತರಗಳಲ್ಲಿ. ಅವತ್ತು ಸಾಂಘಿಕ ಚಳವಳಿ ಇಲ್ಲ, ಸಂಘಟನೆಗಳಿಲ್ಲ, ಅವತ್ತು ಫೇಸ್ಬುಕ್ ಇಲ್ಲ, ವಾಟ್ಸಾಪ್ಗಳಿಲ್ಲ, ಅವತ್ತು SSF ಇಲ್ಲ, SYS ಇಲ್ಲ, ಯಾವುದೂ ಇಲ್ಲ. ಆದರೂ ಉಲಮಾಗಳು ಬದ್ಧತೆಯೊಂದಿಗೆ ನಿಮ್ಮಂತಹ ಹಲವಾರು ಮುತಅಲ್ಲಿಬಿಗಳನ್ನು ಸೇರಿಸಿಕೊಂಡು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಾಳು ಪರಂಪರೆಗಳ ಮೂಲಕ, ತಾವು ಕೇಳಿರುವುದು ಮರ್ಹೂಮ್ ಅಡ್ಲಿಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ, ಅದರಂತೆ ವೀರಕಂಬ ಮೊಹಮ್ಮದ್ ಮುಸ್ಲಿಯಾರಲ್ಲಿ ಅಂತಹ ದೊಡ್ಡ ದೊಡ್ಡ ಉಲಮಾಗಳ ವಾಳ್ ನನಗೆ ಇವತ್ತು ಕೂಡ ನೆನಪಿದೆ. ನಾನು ಕ್ಯಾಸೆಟ್ನಲ್ಲಿ ಕೇಳಿದೆ. ಅವರ ವಾಳಿನ ಶೈಲಿಗಳು ಪ್ರತಿಯೊಬ್ಬರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಲು. ಪುಣ್ಯಾರ ನಬಿ ಅಕ್ಕಾಲ ತಿಂದಗತ್ತು ತಕ್ಕಾರ ಮಾಕಿ ತನ್ನ ನಿಕ್ಕಾರತ್ತೆ ಮಕ್ಕಳೇ ಧಿಕ್ಕಾರ ಮಕ್ಕಳೇ. ಈ ರೀತಿ ಮನಮುಟ್ಟುವ ರೀತಿಯಲ್ಲಿ ಪ್ರತಿಯೊಂದು ಮಹಿಳೆಯರಿಗೂ, ಪೆದ್ದರಿಗೂ, ದಡ್ಡರಿಗೂ ತಲುಪುವ ರೀತಿಯಲ್ಲಿ ಸಾಹಿತ್ಯಗಳನ್ನು ಅವರು ಹುಡುಕಿಲ್ಲ, ಅರ್ಥವಾಗದ ಭಾಷೆ ಅವರು ಮಾತಾಡಿಲ್ಲ, ಸೈಂಟಿಫಿಕ್ ಆಗಿ ಅವರು ಹೇಳಲಿಲ್ಲ, ಖಗೋಳಶಾಸ್ತ್ರ ಅವರು ಕಲ್ತಿಲ್ಲ. ಆದರೂ ಕೂಡ ಜನರ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಕಾರ್ಯಾಚರಣೆ ಮಾಡಿದ್ದರಿಂದ ದೊಡ್ಡ ಪರಿವರ್ತನೆ ಇವತ್ತು ನಿಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. 40 ದಿನ, 30 ದಿನ, 20 ದಿನಗಳ ಬಾಳು. ನಾನು ಕಾಟಿಪಡಲಿದ್ದಾಗ ಇಮಾಮತ್ ಮಾಡ್ತಾ ಇರುವಾಗ 22 ದಿನಗಳ ಬಾಳು ಪರಂಪರೆ ಮಾಡಿಸಿದೆ ಇದೇ ಉಸ್ತಾದ್. ಅದು ಉದ್ಘಾಟನೆ ಮಾಡಿದ್ದು SYS ಅವತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಶೇಖುನಾ ಝೀನುಲ್ ಉಲಮಾ ಆಗಿದ್ದರು. 22 ದಿನಗಳ ಕಾಲ ಬಾಳು ಪರಂಪರೆ, ಬೇರೆ ಬೇರೆ ಉಲಮಾಗಳಿಂದ 3-4 ದಿನಗಳು. ಅದು ಹಠ ಹಿಡಿದು ಮಾಡಿಸಿದ್ದು, ನೋಡೋಣ ನಡೀತಾ ಇಲ್ಲ ಅಂತ ಹೇಳಿದ್ರೆ. 23ನೆಯ ದಿನ ಆಗುವಾಗ 2000ಕ್ಕಿಂತಲೂ ಹೆಚ್ಚು ಜನ ಸೇರಿದರು. ಜನರಿಗೆ ಬೇಕು ಇಲ್ಮು, ಜನರಿಗೆ ಅರಿವು ಬೇಕು. ಲಾಟ್ಪೋಟ್ ಯಾರಿಗೆ ಇಷ್ಟಪಡುವುದಿಲ್ಲ, ಬೋಗಸ್ ಮಾತುಗಳು ಯಾರಿಗೆ ಬೇಡ. ಒರಿಜಿನಾಲಿಟಿಯಲ್ಲಿ ಯಾವತ್ತೂ ಕೂಡ ಬರಕತ್ತಿದೆ, ಜನ ಸ್ವೀಕಾರ ಮಾಡುತ್ತಾರೆ. ಆದ್ದರಿಂದ ನಮ್ಮ ಎಲ್ಲ ಮುತಾಲಿಮ್ಗಳಿಗೆ ಹೇಳುವುದು, ಇಲ್ಲಿ ಇವತ್ತು ಕರ್ನಾಟಕದ ಡಿಫರೆನ್ಸ್ ನೋಡಿ. ಉತ್ತರ ಕರ್ನಾಟಕದಲ್ಲಿ 70-80 ವರ್ಷ ವಯಸ್ಸಿನ ಲಕ್ಷಾಂತರ ಮಂದಿ ಇವತ್ತು ಕೂಡ ಲೈಫ್ನಲ್ಲಿ ಒಂದು ಸಜದಾ ಮಾಡಿಲ್ಲ. ಬೇಜಾರು ಮಾಡಬೇಡಿ, ನಾನು ಅವರ ಮೇಲೆ ಆರೋಪರಲ್ಲ, ಅಂತಹ ಜನರಿದ್ದಾರೆ. ಒಬ್ಬ ಸಾಹೇಬರು ಇದ್ದಾರೆ, ಟಿಪ್ಪು ಸುಲ್ತಾನ್. ನಾನು ಊರಿನ ಹೆಸರು ಹೇಳಿ, ಅವರ ಹೆಸರು ಟಿಪ್ಪು ಸುಲ್ತಾನ್. ವಯಸ್ಸು 83 ವರ್ಷ. ನಾನು ಕೇಳಿದರೆ, ಹೇಗಿದ್ದೀರಿ ಸಾಹೇಬರೇ, ನಮಾಜ್ ಎಲ್ಲ ಚೆನ್ನಾಗಿದ್ದೀರಾ? ಪರವಾಗಿಲ್ಲ ರೀ, ನಮ್ಮ ಊರಲ್ಲಿ ತೊಂದರೆಯಿಲ್ಲ. ನೀವು ಮಸೀದಿಗೆ ಹೋಗಲ್ಲ ಸಾಹೇಬರೇ? ಇಲ್ಲ ರೀ, ನಾನು ಹೋಗಲ್ಲ. ಯಾಕೆ ಹೋಗಲ್ಲ ನೀವು? ನಮಾಜ್ ಮಾಡ್ಬೇಕಲ್ರಿ. ಹೋಗ್ಬೇಕಿರಿ. ಯಾವತ್ತು 80 ದಾಟಿತಲ್ಲ, ಬತ್ತೇಕೆ ಹೋಗುದು? ನೀವು ಈ ತನಕ ಮಸೀದಿ ಹೋಗಿಲ್ಲ? ಹೋಗಿದ್ದೇನ್ರಿ. 24 ವರ್ಷಗಳ ಮೊದಲು ನನ್ನ ಅಜ್ಜ ನನ್ನ ಕೈ ಹಿಡಿದುಕೊಂಡು ದಾವಣಗೆರೆಯ ಈದ್ಗಾಹಿಗೆ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ರು. 24 ವರ್ಷಗಳ ಮೊದಲು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಈ ರೀತಿ ಇದೆ. 65 ವರ್ಷದ ಒಂದು ಹೆಣ್ಣು ಮಗಳು, ವಯಸ್ಸಿನ ಹಿರಿಯ ವ್ಯಕ್ತಿ, ಹೆಂಗಸರು ಕೇಳಿದ್ರು. ಅಲ್ಲಿ ಬುರ್ಖಾ ಗಿರ್ಕಾ ಪರ್ದಾ ಅಂತ ವಿಚಾರವಿಲ್ಲ. ನಾವು ಹೇಳ್ತೇವಲ್ಲ, ಬಿಜಾಪುರ ಬಂದಿ ಅಂತ ಇಲ್ಲಿ ಬರ್ತಾರಲ್ಲ, ಅಂಥವರು. ಅವರು ನೋಡಿದರೆ ಒಂದು ಎಂತಹ ಮನುಷ್ಯನಿಗೂ ಕೂಡ ಹೆಣ್ಣು ಹುಚ್ಚು ಬರೋಲ್ಲ, ಅಂತಹ ಥರದ್ದು. ಅವರು ಹೇಳ್ತರು, ಒಂದು ರಕಾಯತ್ನಲ್ಲಿ ಎಷ್ಟು ಸಜದಾ ಗುರುಗಳೇ. ಅರ್ಥ ಆಯ್ತಾ? ಒಂದು ರಕಾಯತಲ್ಲಿ ಎತ್ತರ ಸುಜೂದು. 72, 62, 65 ವರ್ಷ ವಯಸ್ಸಿನ ಮಗಳಿಗೆ ಹೇಳ್ತಾ ಇದ್ದಾರೆ. ಈ ರೀತಿಯ ಸ್ಥಿತಿಗತಿಗಳು. ಅವರಿಗೆ ಉಸುಲ್ ಗೊತ್ತಿಲ್ಲ, ಸ್ನಾನ ಗೊತ್ತಿಲ್ಲ, ಒಲವು ಗೊತ್ತಿಲ್ಲ, ಯಾವುದೇ ವಿಚಾರ ಗೊತ್ತಿಲ್ಲದೆ ಜಾನುವಾರುಗಳ ಸ್ವರೂಪದಲ್ಲಿ ಬದುಕುವ ಹೆಸರೇನು ಮೊಹಮ್ಮದ್ ನಬಿ, ಮೊಹಮ್ಮದ್ ರಸೂಲ್. ಅಂತಹ ಕಡೆಗಳಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿದೆ. ಇನ್ಶಾ ಅಲ್ಲಾಹ್ ನಮ್ಮ ದಾರುಲ್ ಇರ್ಷಾದಿನ ಹಲವಾರು ಮುഈನಿಗಳು ಇವತ್ತು ಉತ್ತರ ಕರ್ನಾಟಕದ ಪ್ರತಿಯೊಂದು ಕೇಂದ್ರಗಳಲ್ಲಿ ತೆರಳಿ ಅಲ್ಲಾಹನ ದೀನದ ಖಿದ್ಮತ್ ಮಾಡುವುದಾದರೆ ಮುಂದಕ್ಕೆ ನಿಮಗೂ ಕೂಡ ಎಲ್ಲ ಅವಕಾಶಗಳನ್ನು, ಮಾರ್ಕೆಟ್ಗಳನ್ನು ತೆರೆಯುತ್ತಾ ಇದ್ದಾರೆ. ಯಾವುದೇ ಕಡೆಗೆ ನಾವು ತಲುಪಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ 600-500 ಹಳ್ಳಿಗಳಿವೆ. ನಾವು ಎಲ್ಲ ಸಂಘಟನೆಯವರು ಮದೀನತುಲ್ ಇರ್ಷಾದ್, ದಾರುಲ್ ಇರ್ಷಾದ್ನ ಒಂದು ಸಂಘಟನೆ ಇದೆ ಅಲ್ವಾ, ಬೇರೆ ಬೇರೆ ಇದೆ. ಎಲ್ಲ ಸೇರಿದ್ರು ಕೂಡ 300-400 ಹಳ್ಳಿಗೆ ನಾವು ಇನ್ನೂ ತಲುಪಿಲ್ಲ. ಇನ್ನು ಕನಿಷ್ಠ 50,000ಕ್ಕಿಂತಲೂ ಹೆಚ್ಚು ಹಳ್ಳಿಗಳು ಉಳಿದಿದೆ. ಅಲ್ಲೆಲ್ಲ ಬೀದರಿಗೆ ಇನ್ನೂ ಕೂಡ ನಾವು ಹೋಗಿಲ್ಲ.
ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಂತೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಕೂಡ ತಲುಪದಂತಹ ಕೋಲಾರ ಭಾಗದಲ್ಲಿ ಒಳ ಪ್ರದೇಶಕ್ಕೆ ಸಿಟಿಯಲ್ಲಿರ್ಬೋದು, ಒಂದು ಮಸೀದಿ, ಒಂದು ಈದ್ಗಾ ಇರ್ಬೋದು, ಇಂತಹ ಪ್ರದೇಶಗಳಿಗೆ ತೆರಳಿ ಇನ್ಶಾ ಅಲ್ಲಾಹ್ ಮೊದಲನ ಹಾಗೆಲ್ಲ. ನಮ್ಮಲ್ಲಿ ಒಬ್ಬರು ಕೇಳಿದ್ರು, ಅಲ್ಲಿ ಹೋದ್ರೆ ಕೈ ಮಡಕ್ತಾರೆ ಉಸ್ತಾದ್, ಕೈ ಮಡಪಿದೆಯಾ ಅಂತ. ನಾವು ಕೊಡುವ 15,000 ಸಂಬಳ, ಉಸ್ತಾದರಿಗೆ ಹೋಗಲಿಕ್ಕೆ 1,300 ರೂಪಾಯಿ ಬಸ್ಸಿಗೆ, ವಾಪಸ್ ಬರಲಿಕ್ಕೆ 1,300. ಈ 15,000ರಲ್ಲಿ 3,000 ಅಲ್ಲಿ ಹೋಯ್ತು, ಮತ್ತು ಉಳಿದ 12,000ರಲ್ಲಿ ಬದುಕಬೇಕು. ಅಲ್ಲಿ ನಿಂಗೆ ಕೈ ಮಡಕಡಾರ ಮಡಕುತ್ತಾರೆ. ದುವಾ ಇದ್ದರೆ, ಫಾತಿಹಾ ಇದ್ದರೆ ಫಾತಿಹಾ ಖಾನ್ ಅಂತ ಕರೀತಾರೆ. ಅಲ್ಲಿ ಹೋದರೆ ಫಾತಿಹಾ ಎಲ್ಲ ಮಾಡಿ ದುವಾ ಮಾಡಿ 3 ಸೀರಿನೆಲ್ಲ ತಿಂದು ಕೊಟ್ಟು ನಂತರ ಏನು ಹೇಳ್ತಾರೆ ಗೊತ್ತಾ, ಒಂದು ಎಲೆ ಅಡಿಕೆ, ಬೆಟ್ಟಲೆ ಬೂಲಲ್ಲಿ ಬೆಟ್ಟಲೆ ಅರಿಯೋ ನಿಂಗೆ, ಬೆಟ್ಟಲೆ ಇದು ಎಲೆ ಅಡಿಕೆ, ಆ ಬೆಟ್ಟಲೆ ಎಲೆಗೆ ಮಡಕ್ಕಿಟ್ಟು ಪೈಸ್ತಾರೆ 11 ರೂಪಾಯಿ. ಬಿಸ್ಮಿಲ್ಲಾಹಿ ರಹ್ಮಾನಿರ್ ರಹೀಮ್. ಇಂಡಿಯನ್ ಮನಿ 11 ರೂಪಾಯಿ, ಸೌದಿ ಡಾಲರ್ ಅಲ್ಲ, 11 ರೂಪಾಯಿ ಕೈ ಮಡ, ಅದು ಅಪರೂಪದಲ್ಲಿ ವ್ಯವಸ್ಥೆ. ಹಿಂಗ ನೀವು ಈ ರೀತಿಯ ಪ್ರದೇಶಗಳಿಗೆ ಇನ್ಶಾ ಅಲ್ಲಾಹ್ ನಮ್ಮ ಮಕ್ಕಳೇ ನಿಮ್ಗೆ ವಿಶಾಲವಾದ ಅವಕಾಶಗಳಿವೆ ಇನ್ಶಾ ಅಲ್ಲಾಹ್. ಅಲ್ಲಿ ನಾವು ಈಗ ಕೈ ಮಡಕುವ ಕ್ಯಾಂಪ್ಗಳನ್ನು ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಮೌಲಾನಗಳು, ಹಜರತ್ಗಳು ಕಷ್ಟಪಟ್ಟು ಊರಿಂದ ಬರ್ತಾರೆ, ಕೈ ಮಡಕಬೇಕು ಅಂತ ಹೇಳಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಈಗ ಕೆಲವೊಂದು ಕಡೆಗಳಲ್ಲಿ ಅಲ್ಹಮ್ದುಲಿಲ್ಲಾಹ್ ಮನೆಯವರು ಊಟ ಕೊಡ್ತಾರೆ, ಅಭ್ಯಾಸ ಇಲ್ಲ, ಆ ಕಡೆ ಅಭ್ಯಾಸ ಮಾಡಿಸ್ತಾ ಇದ್ದೇವೆ. ಒಂಥರ ಡೆವಲಪ್ಮೆಂಟ್ ಆಗುತ್ತಾ ಇದೆ, ಅಲ್ಲೆಲ್ಲ ತೆರಳಬೇಕಾಗಿದೆ. ಜೊತೆಗೆ ಉತ್ತರ ಕರ್ನಾಟಕ, ಉತ್ತರ ಭಾರತದ ಪ್ರದೇಶಗಳಿಗೂ ಕೂಡ ಬೇಕಾದಷ್ಟು ಉರ್ದು ಮತ್ತು ಉರ್ದು ಭಾಷೆ ತಿಳಿಯತಕ್ಕಂತಹ ಉಲಮಾಗಳು ಬೇಕು. ಒಂದು ವೇಳೆ ಇನ್ಶಾ ಅಲ್ಲಾಹ್ ದಕ್ಷಿಣ ಆಫ್ರಿಕಾದ ಕಡೆ, ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಕೆಲಸ ಮಾಡಲು ಇಂಗ್ಲಿಷ್ ಬಲ್ಲಂತಹ ಯುವ ವಿದ್ವಾಂಸರಿಗೆ ದೊಡ್ಡ ಬೇಡಿಕೆ ಇದೆ. ಆದ್ದರಿಂದ ಮಕ್ಕಳೇ, ಯಾವತ್ತೂ ನೀವು ಹಿಂಜರಿಯದೆ ಒಳ್ಳೆಯ ಮನಸ್ಸಿನಿಂದ ಇನ್ಶಾ ಅಲ್ಲಾಹ್ ದುನಿಯಾ ಮತ್ತು ಆಖಿರತ್ನಲ್ಲಿ 2 ಬಿಸಿನೆಸ್ ಅಲ್ಲಿ ಯಶಸ್ವಿಯಾಗಲಿಕ್ಕೆ, ನಿಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನು ತಂದುಕೊಡಲಿಕ್ಕೆ ಒಳ್ಳೆಯ ಅವಕಾಶಗಳಿವೆ. ನಿಮ್ಮಂತ ಮಕ್ಕಳೇ ಆಗಿ ಬೆಳೆದವರೇ ಬಹುಮಾನ್ಯರಾದ ನಮ್ಮ ಉಸ್ತಾದರು ಸುಲ್ತಾನುಲ್ ಉಲಮಾ AP ಉಸ್ತಾದರವರು ದೊಡ್ಡ ಶ್ರೀಮಂತರ ಮಗನಾಗಿ ಹುಟ್ಟಿಲ್ಲ, ಆಕಾಶದಿಂದ ಬಿದ್ದವರಲ್ಲ. ನಿಮ್ಮ ಹಾಗೆ ಮುತಅಲ್ಲಿಮಿಗ ಕಷ್ಟಪಟ್ಟದ್ರಿಂದ ಇವತ್ತು ಅಲ್ಹಮ್ದುಲಿಲ್ಲಾಹ್ ತನ್ನ ಕ್ಯಾಂಪಸ್ನಲ್ಲಿ 40,000 ಮಕ್ಕಳ ತನ್ನ ಒಡಲನ್ನು ತುಂಬಿಸಿಕೊಂಡು ಆ ಮಕ್ಕಳಿಗೆ ದೀನ್ ಅವರು ದುನಿಯಾ ಎರಡನ್ನು ಕೂಡ ಕೊಡುತ್ತಾ ಹಲವಾರು ಆಲಿಮ್ಗಳನ್ನು, ಹಲವಾರು ಹಾಫಿಲ್ಗಳನ್ನು, ಹಲವಾರು ಇಂಜಿನಿಯರ್ಗಳನ್ನು, ಡಾಕ್ಟರ್ಗಳನ್ನು, ಅಡ್ವೊಕೇಟ್ಗಳನ್ನು ಸಮುದಾಯಕ್ಕೆ ಸಮರ್ಪಿಸುವ ಮಟ್ಟಕ್ಕೆ ತಲುಪಿ ಇವತ್ತು ಮುಖ್ಯಮಂತ್ರಿಗಳು ಸಹಿತ ಮಂತ್ರಿಗಳೆಲ್ಲರೂ ಕೂಡ ಅವರ ಕಾಲ ಬುಡಕ್ಕೆ ಬಂದು ನಿಮಗೇನು ಬೇಕು ಅಂತ ಕೇಳುವಂತಹ ಒಂದು ಸ್ಥಿತಿಗೆ ತಲುಪಿದರೆ, ಮಲೇಷ್ಯಾದ ಪ್ರಧಾನ ಮಂತ್ರಿಗಳೊಂದು ಸ್ಪೆಷಲ್ ಫ್ಲೈಟ್ ಅನ್ನು ಕಳಿಸಿ ಅವರನ್ನು ಕರೆಸಿದರೆ ಅವರು ಭಾರತದ ರಾಷ್ಟ್ರಪತಿ ಅಲ್ಲ, ಒಬ್ಬ ಮೌಲಾನ, ಒಬ್ಬ ಆಲಿಮಿಗೆ ಅಲ್ಲಾಹು ಕೊಟ್ಟಂತಹ ಗೌರವವಾಗಿದೆ. ಇದೆಲ್ಲವೂ ಮನಸ್ಸಲ್ಲಿಟ್ಟುಕೊಂಡು ಮಕ್ಕಳೇ ಇನ್ಶಾ ಅಲ್ಲಾಹ್ ಮುಂದಕ್ಕೆ ಒಳ್ಳೆಯ ಫ್ಯೂಚರ್ ಇದೆ. ಕೆಲವು ಮಕ್ಕಳಿಗೆ ಅಭ್ಯಾಸ ಇದೆ, ನನಗೆ ಡ್ರೈವರ್ ಆವಣು, എനിക്ക് അതാവണം, മതി പഠിച്ച് എന്താക്കണേ, ಓದಿಟ್ಟಂದ ಅವಡೆ ಮೊಯ್ಲಾರ ಅವಡಮ ಅಂತಹ ತಪ್ಪು ಅಭಿಪ್ರಾಯಗಳಿಂದ ದೂರವಿರಿ. ನನಗೆ ಕೂಡ 3 ಮಕ್ಕಳಿದ್ದಾರೆ, 3 ಕೂಡ ಅಲ್ಹಮ್ದುಲಿಲ್ಲಾಹ್ ಉಸ್ತಾದರ ಆಶೀರ್ವಾದವನ್ನು ಪಡೆದವನೊಬ್ಬರಿದ್ದಾರೆ. 3 ಮಕ್ಕಳು ಕೂಡ ಮೊಯ್ಲಾರು ಡಿಗ್ರಿ ಆದರೂ ಅಲ್ಲಾಹು ಕಬೂಲ್ ಮಾಡಲಿ, ಮೊಯ್ಲಾರು ಡಿಗ್ರಿನಲ್ಲಿದ್ದಾರೆ, ನಾನು ಇದ್ದೇನೆ. ಸುಖ, ತುಂಬ ಸಂತೋಷವಾಗಿ ಹ್ಯಾಪಿಯಾಗಿದ್ದೇವೆ. ನಿಮಗೆ ಹ್ಯಾಪಿ ಲೈಫ್, ಸುಖಿ ಜೀವನ ದುನಿಯಾದಲ್ಲಿ ಮತ್ತು ಆಖಿರತಲ್ಲಿ ಸಿಗಬೇಕಾದರೆ ನೀವು ಕಾಲಿಟ್ಟಂತಹ ಈ ಒಂದು ಏನಿದೆ ಕಾಯಕ, ದೀನಿ ತಾಲೀಮಾತ್, ಈ ದೀನಿ ತಅಲ್ಲುಮ್, ಈ ಶಿಕ್ಷಣದ ಅರಸುವಂತಹ ವಿದ್ಯಾರ್ಜನ ಮಾಡುವಂತಹ ಈ ಕ್ಷೇತ್ರದಲ್ಲಿ ಸಫಲರಾಗಿ ಅತ್ಯುತ್ತಮವಾದ ಉನ್ನತವಾದ ಪದವಿಯನ್ನು ಪಡೆಯಿರಿ. 2 ಪದವಿಯನ್ನು ಒಳ್ಳೆಯ ಅವಕಾಶ. ನಮ್ಮ ಕಾಲದಲ್ಲಿ ಏನೂ ಇರಲಿಲ್ಲ ಅವಕಾಶ. ನಾನು ಹೇಳಿದಲ್ಲ, ನಾನು ಶಾಲೆ ಹೋಗಬೇಕಾದರೆ 3-4 ಕಿಲೋಮೀಟರ್, ಮದ್ರಸೆ ಹೋಗಬೇಕಾಗಿ 4 ಕಿಲೋಮೀಟರ್, ಅದು ಕೂಡ ಇನ್ನು ಬಾರ್ಕೋಲ್ನಿಂದ ಹೊಡಿತಾ ಇದ್ರು, ಚಾಟಿಯಿಂದ ಹೊಡಿತಾ ಇದ್ರು, ನಾಗರಬತ್ತೆಯಿಂದ ಹೊಡಿತಾ ಇದ್ರು, ಉಸ್ತಾದರು ಹೊಡಿತಾ ಇದ್ರು, ಅದು ಪ್ರೀತಿಯಿಂದ ಹೊಡೆತ, ಮಾಸ್ಟರ್ ಕೂಡ ಸ್ಲೇಟ್ ಹೊಡಿತಾ ಇದ್ರು. ಒಬ್ಬರು ಉಸ್ತಾದರು ಒಂದು ಕೊಡೆಯನ್ನು ನನ್ನ ಮೇಲೆ ಎಸೆದು ಬಿಟ್ರು. ಇವತ್ತು ಅಲ್ಹಮ್ದುಲಿಲ್ಲಾಹ್ ಅವರು ಹೊಡೆಯುವರಿಲ್ಲ, ಬಡಿಯುವರಿಲ್ಲ, ಒಂದು ಒಳ್ಳೆಯ ಅವಕಾಶ. ಕ್ಯಾಂಟೀನ್, ನನಗೆ ಊಟ ಮಾಡಬೇಕಾದ್ರೆ ಮುತಅಲ್ಲಿಮಿಗಳ ನೋಡಿ ಎಷ್ಟು ರಾಜಾರೋಷವಾಗಿ ನೀವು ಮನೆಯಿಂದ ಈ ಕಾಲೇಜಿನಲ್ಲಿ ಕ್ಯಾಂಟೀನಿಗೆ ಊಟ ಮಾಡುತ್ತೀರಾ. ನನ್ನ ಕಾಲದಲ್ಲಿ 2.5 ಕಿಲೋಮೀಟರ್ ರಾತ್ರಿ ಊಟಕ್ಕೆ ನಾನು
ಏನು ಈ ಗದ್ದೆಯಲ್ಲಿ ಕಂಡತ್ತ ಪುಣಿನ ಹೇಳ್ತಾರೆ, ಕಂಡತ್ತ ಪುಣಿ ಅದಲ್ಲಿ ಕೂಡಿ ಹೋಗಬೇಕಾದಂತಹ ಸ್ಥಿತಿಯಲ್ಲಿತ್ತು. ತುಂಬ ಭಯಪಟ್ಟು ನಾಯಿಗಳ ಕಾಟ, ಚಿಕ್ಕ ವಯಸ್ಸು, ಭಯ ಇತ್ತು. ಆ ಕಂಡತ ಪುಣಿಯಲ್ಲಿ ಹಾವುಗಳಿರುವ ಭಯ ಇತ್ತು. ಕೆಲವೊಮ್ಮೆ ಕಪ್ಪೆಗಳು ಬಂದು ಮೇಲಿಗೆ ಹಾರಿದ್ರೆ ನಾವು ಭಯಪಡ್ತಾ ಇದ್ದೀವಿ. ಇಂತಹ ಒಂದು ಸ್ಥಿತಿ. ಇವತ್ತು ನಿಮಗೆ ಒಳ್ಳೆಯ ಕ್ಯಾಂಟೀನ್ ವ್ಯವಸ್ಥೆ ಇದೆ, ಒಳ್ಳೆಯ ಫುಡ್ ಇದೆ. ನಮ್ಮ ಅಸ್ಲಂ ಹಾಜಿ ಅಂತವರು ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ. ಎಷ್ಟೋ ದಾನಿಗಳು ನಿಮ್ಮ ಹಿಂದೆ ಇದ್ದಾರೆ. ಇದೆಲ್ಲವನ್ನು ಬಳಸಿಕೊಂಡು ಒಳ್ಳೆಯ ಆಲಿಮ್ಗಳಾಗಿ ಬೆಳೆಯಿರಿ. ಒಳ್ಳೆಯ ದೀನ್ ಮತ್ತು ದುನಿಯಾ ಕಲಿತ 2 ಪದವಿಯನ್ನು ಒಂದು ಕಿಸೆಯಲ್ಲಿ BA ಅಥವಾ BCom ಅಥವಾ BSc ಅಥವಾ LLB, ಇನ್ನೊಂದು ಕಿಸೆಯಲ್ಲಿ ಮುഈನಿ ಆ ಬಿರುದವನ್ನು ಕೂಡ ಪಡೆದುಕೊಂಡು ಧನ್ಯರಾಗಿ ಪುಣ್ಯವಂತರಾಗಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಉಲಮಾಗಳ, ಈ ಉಸ್ತಾದರುಗಳ, ಈ ಸಾದಾತುಗಳ ದುಆ ಆಶೀರ್ವಾದ ನಿಮಗಿದೆ. ಚೆನ್ನಾಗಿ ಗಮನಿಸಿ. ಉಸ್ತಾದರವರು ಯಾವತ್ತೂ ಕೂಡ ದುಆ ಮಾಡುವಾಗ ತನ್ನ ಶಿಷ್ಯಂದರಿಗೆ ದುಆ ಮಾಡುತ್ತಾರೆ. ತಾಜುಲ್ ಉಲಮಾ ಕೂಡ ನನಗೆ ಇವತ್ತು ನೆನಪಿದೆ. ಎಲ್ಲ ದುಆಗಳಲ್ಲಿ ಕೂಡ ತಲಾಮೀದಿನ ಬಗ್ಗೆ, ತನ್ನ ಶಿಷ್ಯಂದಿರ ಬಗ್ಗೆ ದುಆ ಮಾಡುತ್ತಾ ಇದೆ. ಇಂತಹ ದೊಡ್ಡ ಭಾಗ್ಯವಂತರಾಗಿ ಬೆಳೆಯಲಿ, ಬೆಳಗಲು, ಪಳಗಲು ಅಲ್ಲಾಹ್ ನಮಗೆಲ್ಲರಿಗೂ ಕೂಡ ತೌಫೀಕನ್ನು ನೀಡಲಿ ಅಂತ ಹೇಳುತ್ತಾ, ಇನ್ಶಾ ಅಲ್ಲಾಹ್ ದಾನಿಗಳಾದ ನೀವೆಲ್ಲರೂ ಯಾರು ಇದ್ದರೆ, ದಾನಿಗಳು ತುಂಬ ಕಡಿಮೆ ಇಲ್ಲಿ, ಎಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು. ಹೊಸ ಹೊಸ ಯೋಜನೆಗಳು ಬರುವಾಗ ಉಸ್ತಾದನ ಕೈ ಬಲಪಡಿಸಬೇಕು. ಕೈ ಜೋಡಿಸಿದರೆ ಇನ್ಶಾ ಅಲ್ಲಾಹ್ ಮುಂದಕ್ಕೆ ಮತ್ತಷ್ಟು ಹೊಸ ಹೊಸ ಯೋಜನೆಗಳನ್ನು ತಂದುಕೊಂಡು ನಮಗೆ ಮುಂದುವರಿಯಬಹುದು ಅಂತ ಹೇಳುತ್ತಾ, ಇನ್ಶಾ ಅಲ್ಲಾಹ್ ಮಗರಿಬ್ ನಮಾಜ್ಗೆ ಹತ್ತಿರ ಆಗ್ತಾ ಬಂತು. ನಾನು ಸಮಯ ಹೆಚ್ಚಿಸುವುದಿಲ್ಲ. ಅಲ್ಲಾಹು ನಮ್ಮೆಲ್ಲರನ್ನು ಕಬೂಲ್ ಮಾಡಲಿ. ಈ ಒಂದು ಫಿದಾಕ್ ಇದನ್ನು ಅಲ್ಲಾಹು ತಾಲ ಸಂಪೂರ್ಣವಾಗಿ ಯಶಸ್ವಿಗೊಳಿಸಲಿ. ಮುಂದೆ ಬರ್ತಾ ಇದೆ ಕರ್ನಾಟಕ ರಾಜ್ಯ SSFನ ಪ್ರತಿಭೋತ್ಸವದಲ್ಲಿ ನೀವು ಪ್ರತಿಭಾಶಾಲಿಗಳಾಗಿ ರಾಜ್ಯ ಮಟ್ಟಕ್ಕೆ ನೀವು ಬೆಳಗಿರಿ. ಕಳೆದ ಬಾರಿ ಬೆಂಗಳೂರಿನಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಅತ್ಯುತ್ತಮವಾದ, ಎಲ್ಲರೂ ಆಲಿಸುವ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳ ನಾವು ಭೇಟಿಯಾದಾಗ ಕೇಳಿದ್ರು, ಅದು ಎಲ್ಲಿಯ ಮಕ್ಕಳು ಅಷ್ಟೊಂದು ಸ್ವರದಲ್ಲಿ, ಅಷ್ಟೊಂದು ಗಣಗಂಭೀರವಾಗಿ ಆ ಮಕ್ಕಳು ಜನಪದ ಗೀತೆ ಶೈಲಿಯಲ್ಲಿ ಹಾಡಿದಿರಲ್ಲ ಅಂತ ಕೇಳುವಾಗ ನಾವು ಅವ್ರು ನಮ್ಮ ಮಂಗಳೂರಿನವರೇ ಅಂತ ಹೇಳಿದ. ಅರುಣ್ ಸರ್ ಅಂತ ಹೇಳಲಿಲ್ಲ. ನಮ್ಮ ಮಂಗಳೂರಿನ ದೊಡ್ಡ ಗುರುಗಳಿದ್ದಾರೆ, ಅವರ ಶಿಷ್ಯಂದರು ಅಂತ ಹೇಳಿದೆವು. ಅಲ್ಹಮ್ದುಲಿಲ್ಲಾಹ್ ತುಂಬ ಕಚ್ಚ. ಅದು ನಮ್ಮ ಬೆಂಗಳೂರು ಗೋಲ್ಡನ್ 50 ಯಶಸ್ಸುಗಳಲ್ಲಿ ಒಂದು ದೊಡ್ಡ ಒಂದು ಕೊಡುಗೆ ನಿಮ್ಮದು ದಾರುಲ್ ಇರ್ಷಾದ್ ಇದೆ ಅಂತ ಹೇಳಿ ಮತ್ತೊಮ್ಮೆ ಹೇಳುತ್ತಾ, ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.